ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾವ್ಯ. ಸೊ ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಪ್ರೊಫೈಲ್ ತುಂಬಾ ಚೆನ್ನಾಗಿದೆ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಬನ್ನಿ ಮೊದಲು ಇವರ ಪರಿಚಯನ ಮಾಡಿಕೊಳ್ಳೋಣ. ಇವರ ಹೆಸರು ಬಂದು ಪೂರ್ಣಿಮಾ ಅಂತ. ಊರು ಬಸವನ ಬಾಗೇವಾಡಿ. ವಯಸ್ಸು 28 ವರ್ಷ ತುಂಬಿದೆ. ಸಮಸ್ಯೆ ಗಂಡ ಬೇಕು. ಆಸಕ್ತಿ ಗೂಟ ನೋಡುವುದು. ಚಪಾತಿ ಯಾರೂ ಓಪನ್ ಮಾಡಿಲ್ಲ. ಆಸ್ತಿ ತಂದೆಯ ಮನೆಯಲ್ಲಿ ಇದ್ದೇನೆ. ಹುಡುಗ ಸುಂದರವಾಗಿರಬೇಕು. ಸಾಮಾನು 6 ಇಂಚಿನಿಂದ ಕೂಡಿರಬೇಕು. ಮೈ ಬಣ್ಣ ಗೋಧಿ ಬಣ್ಣ. ಸ್ನೇಹಿತರೆ, ಇದು ಇಷ್ಟು ಪೂರ್ಣಿಮಾ ಅವರು ಅವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನ ಶೇರ್ ಮಾಡಿಕೊಂಡಿದ್ದಾರೆ. ಮದುವೆಯ ಹುಡುಗ ಹೀಗಿರಲಿ. ಕಪ್ಪಾದ 6 ಇಂಚಿನ ಗೂಟ ಹೊಂದಿರಬೇಕು. ನೋಡಲು ಒಳ್ಳೆಯ ಲಕ್ಷಣದಿಂದ ಕೂಡಿರಬೇಕು. ಚೂಲು ಅಂದಾಗ ಬಿಡದೆ 20 ನಿಮಿಷ ದೆಂಗಬೇಕು. ರಾತ್ರಿ ರೂಮಿಗೆ ಬಂದಾಗ ಮೊದಲು ಸಂಧಿಯನ್ನ ಮೂಸಿ ನೋಡಬೇಕು. ಸುರಂಗದ ಆಳ ನೋಡಿ ಒಂದೇ ಸಾರಿ ಜಿಗಿಯಬೇಕು. ಗೂಟ ಹಾಕಿದ ರಭಸಕ್ಕೆ ಜೇನುತುಪ್ಪ ಸುರಿಯಬೇಕು. ನನ್ನ ತೂತಿಗೆ ಒಂದೇ ಗೂಟ ಸಾಕಾಗುವುದಿಲ್ಲ. ನಿಮ್ಮ ಸ್ನೇಹಿತ ಇದ್ದರೆ ಅವನಿಗೂ ಕೂಡ ಕರೆದುಕೊಂಡು ಬನ್ನಿ. ಆವಾಗ ನೋಡಿ ಮಂಚದಾಟದ ಸುಖ. ಬೇಗ ಬನ್ನಿ ಪ್ಲೀಸ್. ನಿಮ್ಮಲ್ಲಿ ಯಾರಿಗಾದರೂ ಇಷ್ಟ ಆದರೆ ಕರೆ ಮಾಡಿ ತಿಳಿಸಿ. ಸ್ನೇಹಿತರೆ, ಪೂರ್ಣಿಮಾ ಅವರು ಮದುವೆ ಆಗುವ ಹುಡುಗ ಹೇಗೆಲ್ಲ ಇರಬೇಕು ಅಂತ ಸಂಪೂರ್ಣ ಮಾಹಿತಿಯೊಂದಿಗೆ ಮನದಾಳದ ಮಾತನ್ನ ಹೇಳಿಕೊಂಡಿದ್ದಾರೆ. ರಾತ್ರಿಯ ಸುಖ. ರಾತ್ರಿಯ ಸುಖ ಅಂದರೆ ನನಗೆ ಎಲ್ಲಿಲ್ಲದ ಖುಷಿ. ಕಾಲೆತ್ತಿ ಕೇಯುವ ಹುಡುಗ ಬೇಕು. ಮಂಚದಾಟ ಆಡಲು ಸಾಕಷ್ಟು ಅನುಭವ ಹೊಂದಿರಬೇಕು. ಮದುವೆ ಆದ ಹೊಸತನದಲ್ಲಿ ದಿನಕ್ಕೆ 2 ಸಾರಿಯಾದರೂ ಕೇಯಬೇಕು. ಗಂಡ ಸುಂದರ ಇಲ್ಲ ಅಂದರೂ ಪರವಾಗಿಲ್ಲ, ಸಾಮಾನು ಮಾತ್ರ ಉದ್ದ ದಪ್ಪವಾಗಿ ಇರಬೇಕು. ಸುರಂಗಕ್ಕೆ ಗೂಟ ಹಾಕಿದರೆ ಗರ್ಭಕ್ಕೆ ಮುಟ್ಟಬೇಕು. ಸಾಕು ಅಂದರೂ ತೂತಿಗೆ ದಿನ ಸುಖ ನೀಡಬೇಕು. ನನಗೆ ಇಷ್ಟಪಡುವರು ನೇರವಾಗಿ ಕಾಲ್ ಮಾಡಿ. ಸ್ನೇಹಿತರೆ, ಪೂರ್ಣಿಮಾ ಅವರಿಗೆ ರಾತ್ರಿಯ ಸುಖ ಹೇಗೆಲ್ಲ ನೀಡಬೇಕು ಅಂತ ಸವಿಸ್ತಾರ ಮಾಹಿತಿಯನ್ನು ನೀಡಿದ್ದಾರೆ. ವರನ ಗುಣಗಳು. ಒಳ್ಳೆಯ ಮನೆತನದ ಹುಡುಗ ಇರಬೇಕು. ಜಾತಿ ಯಾವುದೇ ಇರಲಿ ಅಭ್ಯಂತರ ಇಲ್ಲ. ಒಳ್ಳೆಯ ಕೆಲಸದಲ್ಲಿ ಇರಬೇಕು. 25,000 ಸಂಬಳ ಆದರೂ ಇರಬೇಕು. ಮನೆಯ ಕಡೆಯಿಂದ ಆಸ್ತಿ ಅಂತಸ್ತು ಹೊಂದಿರಬೇಕು. ನಗರದಲ್ಲಿ ವಾಸ ಮಾಡುವವರಿಗೆ ಮೊದಲ ಆದ್ಯತೆ. ಸ್ವತಂತ್ರ ವಿಚಾರದವಳು ನಾನು. ನನ್ನನ್ನ ಅನುಸರಿಸಿಕೊಂಡು ಹೋಗುವ ವರ ಬೇಕು. ಇಷ್ಟ ಇದ್ದವರು ಕರೆ ಮಾಡಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇವರಿಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದೀವಿ. ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಿದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರಿಂದ ಹೀಗೆ ಹಲವಾರು ಪ್ರೊಫೈಲ್ಗಳು ಬರುತ್ತವೆ. ಅದರಲ್ಲಿ ಖಂಡಿತವಾಗಿ ಒಂದನ್ನ ಸೆಟ್ ಮಾಡ್ಕೊಳ್ಬಹುದು. ಧನ್ಯವಾದಗಳು.